ಹಲೋ ಫ್ರೆಂಡ್ಸ್, ನಾನು MTR ಪುಳೋಗ್ರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಾಸಿವೆ, 1 ಕಪ್ ಎಣ್ಣೆ, ಉಪ್ಪು, ಹುಣಸೆಹಣ್ಣು, ಕಡಲೆಬೇಳೆ, ಕಡಲೆಬೀಜ, ಒಣಕೊಬ್ಬರಿ ತುರಿ, ಬೆಳ್ಳುಳ್ಳಿ, MTR ಪುಳೋಗ್ರೆ ಪೌಡರ್. ಮಾಡುವ ವಿಧಾನ: ಒಂದು ಬಾಣಲಿಗೆ 1 ಕಪ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಆಮೇಲೆ ಕಡಲೆಬೀಜ ಹಾಕಿ, ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆಯನ್ನು ಹಾಕಿ, ಕಡಲೆಬೇಳೆ ಮತ್ತು ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಬೆಳ್ಳುಳ್ಳಿ ಕುಟ್ಟಿ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ರೋಸ್ಟ್ ಆದಷ್ಟು. ಆಮೇಲೆ ನಾವು ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸಿ, ಈ ಥರ ನೊರೆ ಬಂದಮೇಲೆ ನಾವು ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ 3 ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಎಲ್ಲ ಫುಲ್ಲು ಕಲರ್ ಚೇಂಜ್ ಆಗಬೇಕು. ಆಗ ನಾವು MTR ಪುಳೋಗ್ರೆ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಬೇಕಿದ್ರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಾವು ಹುಣಸೆ ರಸ 1 ಕಪ್ ಹಾಕಬೇಕು. ಹುಣಸೆ ಹಣ್ಣು ಎಷ್ಟು ಬೇಕೋ ನಮಗೆ ಅಷ್ಟು ಹಾಕ್ಕೋಬೇಕು. ಆಮೇಲೆ 5 ಮಿನಿಟ್ ಬಿಟ್ಟು ನೋಡಿ, ಈ ಥರ ಆಗಿರುತ್ತೆ. ಈಗ ಚೆನ್ನಾಗಿ ಕುದೀತಿದೆ. ನಾವು ಲಾಸ್ಟಲ್ಲಿ ಸ್ಟವ್ ಆರಿಸಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ 1 ಕಪ್ಗೆ ಸರ್ವ್ ಮಾಡಿ, ಆಮೇಲೆ ಸ್ವಲ್ಪ ವೈಟ್ ರೈಸ್ ತೊಗೊಂಡು ಆ ಗೊಜ್ಜು ಮಿಕ್ಸ್ ಮಾಡಿ ಈ ಥರ ಬೇಯಿಸಿ ಸೂಪರಾಗಿರುತ್ತೆ. ಸಿಂಪಲ್ ರೆಸಿಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ.